ಮೊನ್ನೆ ಇನಾಗ್ರೇಷನ್ ಅಂತೂ ಬಿಗ್ ಬಾಸ್ ಅವರು ಎಲ್ಲರೂ ಕೂಡ ಬಂದಿದ್ರು, ಒಂದಷ್ಟು ಸ್ಪೆಷಲ್ ಗಿಫ್ಟ್ಸ್ಗಳು ಸಿಕ್ತು. ವರ್ತೂರ್ ಅವರು ಬೆಳ್ಳಿ ತಟ್ಟೆ ಅಂದ್ರೆ ಬೆಳ್ಳಿ ತಟ್ಟೆ ಕೊಟ್ರೆ ಒಂಥರ ಶುಭ ಅಂತ ಹೇಳ್ತಾರೆ, ಅವರು ಬೆಳ್ಳಿ ತಟ್ಟೆ ಕೂಡ ಕೊಟ್ರು. ಸ್ಪೆಷಲ್ ಗಿಫ್ಟ್ ಬಗ್ಗೆ ನಿಮ್ಮ ಕ್ಲೋಸ್ ಫ್ರೆಂಡ್ ವರ್ತೂರ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? ಆಕ್ಚುಲಿ ಏನ್ ಅನ್ನಿಸ್ತು ಅದನ್ನ ರಿಸೀವ್ ಮಾಡ್ಕೊಂಡಾಗ ನಿಮ್ಗೆ? ನೀವು ಎಲ್ಲಿ ಎಕ್ಸ್ಪ್ರೆಷನ್ ನಾನು ನೋಡಿರಬಹುದು ಆಲ್ರೆಡಿ. ಐ ವಾಸ್ ಸೋ ಹ್ಯಾಪಿ. ಒನ್ ಥಿಂಗ್ ಇಸ್ ದಟ್ ವರ್ತೂರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬೆಳ್ಳಿ ತಟ್ಟೆ ಇಸ್ ಮೈ ಸೆಂಟಿಮೆಂಟ್. ಓಕೆನಾ? ಸೊ ನಾನ್ ತುಂಬಾ ಬಿಲೀವ್ ಮಾಡ್ತೀನಿ. ನೀವು ಬಿಗ್ ಬಾಸ್ ಮನೆಯಲ್ಲೂ ನೋಡಿರ್ಬೋದು, ಕಾರ್ತಿಕ್ ಅವರ ಬೇಬಿಗೆ ತಂಗಿ ಬೇಬಿಗೆ ನಾನು ಬೆಳ್ಳಿದ್ದು ಏನಿದೆ ಅಂತ ಹುಡುಕಿ ಯೋಚನೆ ಮಾಡಿ ದೆನ್ ಐ ಹ್ಯಾಡ್ ದಟ್, ಅದನ್ನ ಕೊಟ್ಟೆ. ಸೊ ನನಗೆ ಯಾವಾಗ್ಲೂ ನಾನು ಬಿಲೀವ್ ಮಾಡೋದು ಬೆಳ್ಳಿ ಕೊಟ್ರೆ ಶುಭ ಅಂತ ಅನ್ನೋದನ್ನ ತುಂಬಾ ಟೈಮಿಂದ ನಾನು ಇದನ್ನ ಬಿಲೀವ್ ಮಾಡ್ತೀನಿ. ಸೊ ಯಾರಿಗಾದ್ರೂ ಬೇಬಿ ಆಗಿದೆ ಅಂತಂದ್ರೆ ಫಸ್ಟ್ ನಾನು ಸಿಲ್ವರ್ ಸ್ಪೂನ್ ನ ಹುಡ್ಕೊಂಡು ಹೋಗಿ ಕೊಡ್ತಾ ಇದ್ದೆ ನಾನು. ಸೊ ದಿಸ್ ವಾಸ್ ಮೈ ಹ್ಯಾಬಿಟ್. ಬಿಕಾಸ್ ಸಣ್ಣ ಮಕ್ಳಿಗೆ ಏನು ಯೂಸ್ ಮಾಡೋಕೆ ಸಾಧ್ಯ, ಬಟ್ಲು ಅಥವಾ ಸ್ಪೂನು ಅಂತ, ಅದು ಜಾಸ್ತಿ ತಲೆಯಲ್ಲಿ ಇರ್ತಾ ಇತ್ತು. ಬಟ್ ದೊಡ್ಡವ್ರಿಗೆ ಯಾರಿಗೂ ನಾನು ಯೋಚನೆ ಮಾಡ್ತಿರ್ಲಿಲ್ಲ, ಜನರಲಿ ಅವ್ರೇನು ಯೂಸ್ ಮಾಡಲ್ಲ ಅಂತ ಅಂದ್ಬಿಟ್ಟು. ಬಟ್ ಹಿ ಥಾಟ್ ಆಫ್ ದ್ಯಾಟ್, ಹಿ ಲೈಕ್ ಒಂದು ಮಗು ಥರ ನನ್ನನ್ನು ಟ್ರೀಟ್ ಮಾಡೋದ್ರಂತ ಒಂದು ಫೀಲಿಂಗ್. ಇನ್ನೊಂದು ಬೆಳ್ಳಿ ತಟ್ಟೆ ವಾಸ್ ಮೈ ಸೆಂಟಿಮೆಂಟ್. ನನಗೆ ಬೆಳ್ಳಿ ತಟ್ಟೆನಲ್ಲಿ ಊಟ ಮಾಡಬೇಕು ಅಥವಾ ಗ್ಲಾಸಲ್ಲಿ ಹಾಲು ಕುಡಿಬೇಕು ಅನ್ನೋದು ನನಗೆ ತುಂಬ ಟೈಮಿಂದ ಇರುವಂಥ ಕನಸು. ಆ್ಯಕ್ಚುಲಿ ನಾನೊಂದು ತಟ್ಟೆ ತೊಗೊಂಡಿದ್ದೆ, ಬಟ್ ಯಾವಾಗೋ ಒಂದ್ಸತಿ ಪೂಜೆಗೂ ಏನಕ್ಕೋ ಯೂಸ್ ಮಾಡಿದ್ರು ಅಂತ ಅದು ನಾನು ಮತ್ತೆ ಯೂಸ್ ಮಾಡಲಿಲ್ಲ. ಸೊ ಪೂಜೆಗಂತ ಫಸ್ಟ್ ಇಟ್ಟರು, ಸೊ ಅದಾದಮೇಲೆ ಇರಲಿ ಬಿಡು ಅಂತ ಅಂದ್ಬಿಟ್ಟು ಯೂಸ್ ಮಾಡಲಿಲ್ಲ. ಅದಾದ್ಮೇಲೆ ಬಿಟ್ಬಿಟ್ಟೆ ನಾನು ಅದನ್ನು. ಯಾಕೋ ಇದು ನನಗೆ ಆಗಿ ಬರ್ತಿಲ್ಲ ಅನ್ಸುತ್ತೆ, ಅಂದರೆ ನಾನು ಅದನ್ನು ಊಟ ಮಾಡಬೇಕು ಅಂತಲೇ ತೊಗೊಂಡಿದ್ದು. ಸೊ ದಟ್ ವಾಸ್ ಒನ್ ಡ್ರೀಮ್ ಅಗೇನ್. ಸೊ ಇಲ್ಲಿ ಆಚೆ ನನ್ನ ಫೋಟೋ ಹೇಗಿರಬೇಕು ಅಂತ ನಾನು ಕನ್ಸ್ಕೊಂಡು ತಟ್ಟೆ, ಬೆಳ್ಳಿ ಸ್ಪೂನು, ಗ್ಲಾಸು ಮತ್ತೆ ಸ್ಪೂನ್ ಯೂಸ್ ಮಾಡ್ತಾ ಇದ್ದೆ. ಬಟ್ ಪ್ಲೇಟ್ ಯೂಸ್ ಮಾಡ್ತಿರ್ಲಿಲ್ಲ ನಾನು. ಸೊ ಹಿ ಟಚ್ ಮೈ ಸೆಂಟಿಮೆಂಟ್ ದೇರ್. ಅವ್ರು ಅದನ್ನ ಹೇಳಿದ್ರ ನೀವು ಈ ತರ ಆಸೆ ಇದೆ ಅಂತ ಎಲ್ಲೂ ಹೇಳಿಲ್ಲ. ಆಕ್ಚುಲಿ ನಾನು ಎಲ್ಲೂ ಹೇಳಿಲ್ಲ. ನಾನು ಇದನ್ನ ಮಮತಾ ರಾಹುತ್ ಅಂತ ಒಬ್ರು ಆರ್ಟಿಸ್ಟ್ ಇದ್ದಾರಲ್ಲ, ಅವ್ರು ಶಿ ಇಸ್ ಮೈ ಫ್ರೆಂಡ್. ಸೊ ಅವ್ರು ಒಂದ್ಸತಿ ವಿಡಿಯೋ ಮಾಡಿ ಹಾಕಿದ್ರು, ಈ ತರ ಹಿಂಗೆ ಬೆಳ್ಳಿ ತಟ್ಟೆ ಸ್ಪೂನ್ ಅಂತ. ಅವ್ರೊಬ್ರು ಸಿಂಕ್ ಆಗಿದ್ರು, ಅಂದ್ರೆ ನಂತರ ಇವ್ರು ಯೋಚನೆ ಮಾಡಿದ್ದಾರೆ ಅನ್ನೋದನ್ನ ಸಿಂಕ್ ಆಗಿತ್ತು ನನಗೆ. ಅದ್ ಬಿಟ್ರೆ ನಾನು ಅನ್ಕೊಂಡಿದ್ದೆ ಅಥವಾ ನನ್ನ ಕ್ಲೋಸ್ ಸರ್ಕಲ್ ಗೊತ್ತಿತ್ತು, ಬಿಟ್ರೆ ಇನ್ ಯಾರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ. ಎಸ್ಪೆಷಲಿ ವರ್ತೂರ್ ಅವ್ರ ಹತ್ರ ನಾನು ಏನು ಮಾತೇ ಆಡಿಲ್ಲ. ಸೊ ಅವ್ರು ಅದನ್ನ ತಗೊಂಡ್ ಬಂದಿದ್ದು ಒಂಥರ ಜಾಸ್ತಿನೇ ಖುಷಿ ಆಗ್ಬಿಡ್ತು. ಅಂಡ್ ಐ ವಾಸ್ ಸೋ ಹ್ಯಾಪಿ. ಅಂಡ್ ಆಲ್ಸೋ ಏನೋ ಮಾತಾಡ್ತಿರ್ಬೇಕಾದ್ರೆ ಹಿ ಟುಕ್ ಓವರ್ ಇಟ್. ಅವ್ರೇನೋ ಒಂದು ಮಾತಾಡಿದ್ರು ಅಥವಾ ಅವ್ರು ನನ್ನ ಪರವಾಗಿ ಮಾತಾಡಿದ್ರು, ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು ನನಗೆ. ಬಿಕಾಸ್ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದ್ಯಾಟ್. ಎಸ್ಪೆಷಲಿ ನಾನು ಯಾರ ಹತ್ರನೂ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಯಾವುದೋ ಒಂದು ಇನ್ವೈಟ್ ಮಾಡಿದ್ರು ಬಂದಿಲ್ಲ ಅಂತಲೂ ಏನೋ ಒಂದು ಡಿಸ್ಕಷನ್ ಬಂದಾಗ ಹಿ ಟುಕ್ ಮೈ ಸಪೋರ್ಟ್. ಆ್ಯಂಡ್ ಅಲ್ಲಿ ಮಾತಾಡೋದ್ರಲ್ಲ ಅದೊಂಥರ ತುಂಬ ಸೆಂಟಿಮೆಂಟಲಿ ಟಚ್ ಆಗ್ಬಿಟ್ರು. ಓಕೆ, ಯೂಸ್ ಮಾಡ್ತಿದ್ದೀರಾ ಅದನ್ನ ಇವಾಗ? ಯುಗಾದಿ ಹಬ್ಬಕ್ಕೆ ಯೂಸ್ ಮಾಡ್ಬೇಕು. ಓ ಸೂಪರ್. ಸ್ಪೆಷಲ್ ಆಗಿ ಗಿಫ್ಟ್ ಬಂದಿರೋದನ್ನ ಸ್ಪೆಷಲ್ ಆಗಿ ಯೂಸ್ ಮಾಡ್ಬೇಕಂತ ಒಂದು ಪೂಜೆ ಗೀಜೆ ಮಾಡ್ಬಿಟ್ಟು ಅದಾದ್ಮೇಲೆ ಯೂಸ್ ಮಾಡೋಣ ಅಂತ ಇಟ್ಕೊಂಡಿದೀನಿ.